ಅನಿಕಾ ಬೆಡ್ ಮೇಲೆ ಆರಾಮವಾಗಿ ಕೂತು ಫೋನ್ ನಲ್ಲಿ ಯಾರ ಜೊತೆನೋ ಮಾತಾಡ್ತಿದ್ಲು. ಅವಳ ಫೇಸ್ ನಲ್ಲಿ ಆ ಸ್ಮೈಲ್ ನೋಡ್ತಿದ್ರೆ ಅವಳು ಪಕ್ಕ ತನ್ನ ಬಾಯ್ ಫ್ರೆಂಡ್ ಜೊತೆ ಮಾತಾಡ್ತಿದ್ದಾಳೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು. ಆದ್ರೆ ಆದಿರಾಳನ್ನ ನೋಡಿದ ತಕ್ಷಣ ಅವಳು ಸಡನ್ ಆಗಿ ಕಾಲ್ ಕಟ್ ಮಾಡಿದ್ಲು. ಆದಿರಾ ಕೋಪದಿಂದ ಅವಳ ಹತ್ರ ಬಂದು ಅಂದ್ಲು, ನಾನೊಂದು ಕ್ವಶನ್ಗೆ ಆನ್ಸರ್ ಮಾಡು. ಅನಿಕಾ ತಕ್ಷಣ ಎದ್ ಕೇಳಿದ್ಲು, ಏನ್ ಪ್ರಶ್ನೆ ಆದಿರಾ? ಅಂಡ್ ನೀನ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಆದಿರಾ ಅಲ್ಲಿ ಕಡಿತಾ ಅಂದ್ಲು, ನಿಮ್ಮಲ್ಲಿ ಯಾರು ಆಕ್ಚುಲ್ ರಿಯಲ್ ರಾಜವಂಶಿ ಅಲ್ಲ ಅಂತ ಸ್ವಲ್ಪ ಹೇಳ್ತೀಯಾ? ನೀವಿಬ್ರು ಖಂಡಿತವಾಗಿಯೂ ರಿಯಲ್ ಅಣ್ಣ ತಂಗಿ ಆಗಿರೋಕೆ ಸಾಧ್ಯನೇ ಇಲ್ಲ. ನಿಮ್ಮಲ್ಲಿ ಯಾರೋ ಒಬ್ರನ್ನ ಹೊರಗಿಂದ ಈ ಮನೆಗೆ ಕರ್ಕೊಂಡ್ ಬಂದಿರ್ಬೇಕು. ಯಾಕಂದ್ರೆ ನಿಮ್ಮಿಬ್ರಿಗೂ ಒಂಚೂರು ಮ್ಯಾಚ್ ಆಗಲ್ಲ. ನೀನ್ ಇಷ್ಟೊಂದು ಇನ್ನೋಸೆಂಟ್ ಅಂಡ್ ಸ್ವೀಟ್ ಆಗಿದ್ಯಾ, ಆದ್ರೆ ನಿನ್ನ ಆ ಬ್ರದರ್ ಇದಾನಲ್ಲ, ಅವ್ನ್ ಎಷ್ಟು ಕನ್ನಿಂಗ್ ಅಂಡ್ ಕುತಂತ್ರಿ ಅಂತ ನೀನು ಇಮ್ಯಾಜಿನ್ ಮಾಡಕ್ಕೂ ಆಗಲ್ಲ. ಇಲ್ಲಿ ಎಲ್ಲರೂ ನಾರ್ಮಲ್ ಅಂಡ್ ಸಿಂಪಲ್ ಹ್ಯೂಮನ್ ಬೀಯಿಂಗ್ ತರ ಇದ್ದಾರೆ, ಆದ್ರೆ ನಿನ್ನ ಅಣ್ಣ ಮಾತ್ರ ಪಕ್ಕ ಜಿಲೇಬಿ, ಅದು ಕೂಡ ಕಹಿ ಜಿಲೇಬಿ. ಯಾವಾಗ್ಲೂ ಪ್ಯಾನ್ ನಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಿರ್ತಾನೆ. ನನ್ಗಂತೂ ಅವನನ್ನ ಇನ್ಸಲ್ಟ್ ಅನ್ನೋ ಸಿರಪ್ ನಲ್ಲಿ ಮುಳುಗಿಸ್ಬೇಕು ಅಂತ ಅನ್ನಿಸ್ತಿದೆ. ಆದ್ರೆ ನಾನು ಅವನು ಎದುರುಗಡೆ ಹೇಗ್ ಮಾತಾಡ್ಲಿ? ಒಂದ್ ವೇಳೆ ನಾನೇನಾದ್ರೂ ಮಾತಾಡಿದ್ರೆ ನಿನ್ನ ಆ ಅಣ್ಣ ಜಿಲೇಬಿಯಿಂದ ಸಡನ್ ಆಗಿ ಕತ್ರಿ ತರ ಚೇಂಜ್ ಆಗಿ ನನ್ನ ನಾಲಿಗೆನೆ ಕಟ್ ಮಾಡ್ತಾನೆ. ಆದಿರಾ ಮಾತಾಡ್ತಾ ಇರುವಾಗ್ಲೇ ಅವಳ ಫೇಸ್ ಪೂರ್ತಿ ಆಂಗರ್ ಇಂದ ಕೆಂಪಾಗಿತ್ತು. ಅನಿಕಾ ಅವಳನ್ನ ನೋಡಿ ಕಂಪ್ಲೀಟ್ ಆಗಿ ಶಾಕ್ ಆಗಿದ್ಲು. ಆದಿರಾ ಇವತ್ತು ಒಂದೇ ಉಸಿರಲ್ಲಿ ಇಷ್ಟೊಂದು ವರ್ಡ್ಸ್ ಯೂಸ್ ಮಾಡಿದ್ದನ್ನ ಅವಳು ತನ್ನ ಇಡೀ ಲೈಫ್ ನಲ್ಲಿ ಕೇಳಿರ್ಲೇ ಇಲ್ಲ. ಇನ್ಸಲ್ಟ್ಸ್, ಜಿಲೇಬಿ, ಕತ್ರಿ, ಸಿರಪ್, ಅವಳಿನ್ನು ಏನೇನ್ ಹೇಳಿದ್ಲೋ ಆ ದೇವ್ರಿಗೆ ಗೊತ್ತು. ಮೊದ್ಲು ನನ್ ಬ್ರದರ್ ಯಾರು ಅಂತ ನೀನೇ ಡಿಸೈಡ್ ಮಾಡು ಆದಿರಾ, ಜಿಲೇಬಿನ ಅಥವಾ ಕತ್ರಿನಾ ಅಂತ ಅನಿಕಾ ಮೆಲ್ಲನೆ ಹೇಳಿದ್ಲು. ಆದಿರಾ ಸಖತ್ ಇರಿಟೇಟ್ ಇಂದ ಅಂದ್ಲು, ನಿನ್ನಣ್ಣ ಜಿಲೇಬಿನೂ ಅಲ್ಲ ಕತ್ರಿನೂ ಅಲ್ಲ, ನಿನ್ನಣ್ಣ ಆ ಸ್ಟ್ರೀಟ್ ಸೈಡ್ ಲೋಫರ್ ಹುಡುಗನ್ ತರ ಆಡ್ತಾ ಇದ್ದಾನೆ. ಅವನನ್ನ ಹಿಡಿದು ಚೆನ್ನಾಗಿ ಹೊಡಿಬೇಕಂತ ನನ್ಗೆ ಅನ್ನಿಸ್ತಿದೆ. ಆದ್ರೆ ನಿನ್ನ ಅಣ್ಣನ ವಿಷಯದಲ್ಲಿ ನಾನು ಏನು ಮಾಡಕ್ ಆಗ್ತಿಲ್ಲ, ಅದೇ ನನ್ ಪ್ರಾಬ್ಲಮ್. ಅನಿಕಾ ತಕ್ಷಣ ರಿಪ್ಲೈ ಕೊಟ್ಲು, ಅದೇ ಪಾಸಿಬಲ್? ನೀನು ನನ್ನ ಬ್ರದರ್ಗೆ ಏನು ಮಾಡೋಕ್ಕಾಗಲ್ವಾ? ಆಕ್ಚುಲಿ ನೀನು ಒಬ್ಳೆ ನನ್ನ ಅಣ್ಣನ್ಗೆ ತುಂಬಾ ವಿಷಯಗಳನ್ನ ಮಾಡೋಕ್ ಸಾಧ್ಯ ಇರೋದು. ಆದಿರಾ ಅವಳ ಮಾತಿಗೆ ಆಶ್ಚರ್ಯದಿಂದ ನೋಡಿದ್ಲು. ಅನಿಕಾ ತಕ್ಷಣ ಮಾತ್ ಬದಲಿಸಿ ಅಂದ್ಲು, ನಾನ್ ನಿನ್ನನ್ನ ಆ ತರ ಏನು ಮಾಡಕ್ ಕೇಳ್ತಿಲ್ಲ ಬಿಡು. ಆದಿರಾ ತನ್ನ ಹುಬ್ಬುಗಳನ್ನ ರೈಸ್ ಮಾಡಿ ಅಂದ್ಲು, ಅದನ್ನ ಹೇಳೋದಕ್ಕೂ ಹೋಗ್ಬೇಡ. ಇಲ್ದಿದ್ರೆ ನಾನು ನಿಮ್ಮ ಅಣ್ಣನ ಕಂಡೀಷನ್ ಎಷ್ಟು ಕೆಟ್ಟದಾಗ ಮಾಡ್ತೀನಿ ಅಂದ್ರೆ ಅವನು ಲೈಫ್ ಲಾಂಗ್ ಏನು ಮಾಡೋಕೆ ಆಗದಾಗಿರ್ತಾನೆ. ಅನಿಕಾ ಇದನ್ ಕೇಳಿ ಪೂರ್ತಿ ಅಗಾಧಕ್ಕೊಳಗಾದ್ಲು. ಅವಳು ಇದುವರೆಗೆ ಜಸ್ಟ್ ಒಂದ್ಸಲಿ ಮಾತ್ರ ಚಿಕ್ಕಮ್ಮ ಆಗಿದ್ದಾಳೆ ಅಷ್ಟೇ, ಅದು ಕೂಡ ಲಕ್ಕಿಂದ. ರುದಿಕಾ ಬಂದ್ಮೇಲೆ ಅವಳಿಗೆ ಆ ಪ್ರಮೋಷನ್ ಸಿಕ್ಕಿತ್ತು. ಆದ್ರೆ ಅನಿಕಾಗೆ ಇನ್ನು ಎಷ್ಟೋ ಮಕ್ಕಳಿಗೆ ಚಿಕ್ಕಮ್ಮ ಆಗ್ಬೇಕು ಅನ್ನೋ ದೊಡ್ಡ ಆಸೆ ಇತ್ತು. ಆದ್ರೆ ಈಗ ಆದಿರಾಳ ಈ ರೇಂಜ್ ಕೋಪ ನೋಡ್ತಿದ್ರೆ ಅವಳ ಫ್ಯೂಚರ್ ಪ್ಲಾನ್ಸ್ ಎಲ್ಲ ಪೂರ್ತಿ ಡೇಂಜರಸ್ ನಲ್ಲಿದೆ ಅಂತ ಅನಿಕಾಗೆ ಫೀಲ್ ಆಯ್ತು. ಅನಿಕಾ ಅವಳನ್ನ ನೋಡಿ ಕೇಳಿದ್ಲು, ಅಂದ್ಹಾಗೆ ನಿನ್ಗೆ ನನ್ನ ಬ್ರದರ್ ಮೇಲೆ ಯಾಕೆ ಇಷ್ಟೊಂದು ಕೋಪ? ಅಂದ್ರೆ ಅವನ್ ಆಕ್ಚುಲಿ ಏನ್ ಮಾಡಿದಾನೆ ಅಂತ? ಅವಳು ಈ ಪ್ರಶ್ನೆ ಕೇಳದ್ ಆದಿರಾ ತನ್ನ ಅಂಡ್ ರುದ್ರಾ ಮಧ್ಯೆ ನಡೆದ ಪ್ರತಿಯೊಂದು ವಿಷಯವನ್ನ ಅನಿಕಾ ಮುಂದೆ ಬಿಚ್ಚಿಟ್ಲು. ಎಲ್ಲವನ್ನ ಕೇಳಿಸ್ಕೊಂಡ್ ಅನಿಕಾ ಮುಖದಲ್ಲಿ ಒಂದು ಸಣ್ಣ ಸ್ಮೈಲ್ ಬಂತು. ಆದಿರಾ ಅವಳನ್ನ ನೋಡಿ ಇರಿಟೇಟ್ ಆಗಿ ಅಂದ್ಲು, ನೀನು ನಿನ್ ಅಣ್ಣನ ಈ ಕೆಲ್ಸಗಳ ಬಗ್ಗೆ ಯಾಕೆ ಈ ತರ ರಿಯಾಕ್ಟ್ ಮಾಡ್ತಿದ್ಯಾ? ಅವನು ನನ್ನ ಲೈಫನ್ನ ಪೂರ್ತಿ ಸಪ್ಪೆ ಮಾಡಿದಾನೆ ಅಂಡ್ ನೀನ್ ಇಲ್ಲಿ ನಗ್ತಿದ್ಯಾ? ಅದಕ್ಕೆ ಅನಿಕಾ ಪಟ್ ಅಂತ ರಿಪ್ಲೈ ಕೊಟ್ಲು, ನನ್ನ ಅಣ್ಣನ ಬಿಹೇವಿಯರ್ ಅಸ್ಲಿ ಮೀನಿಂಗ್ ನಿನ್ಗೆ ಅರ್ಥ ಆಗ್ಲಿಲ್ಲ ಆದಿರಾ. ಅವನು ನಿನ್ ಬಗ್ಗೆ ತುಂಬಾನೇ ಪೊಸೆಸಿವ್ ಆಗಿದ್ದಾನೆ. ನೀನು ಬೇರೆ ಯಾರ ಜೊತೆನೂ ಮಾತಾಡೋದನ್ನ ಅವನಿಗೆ ಸಹಿಸೋಕ್ ಆಗ್ತಿಲ್ಲ. ಅದಕ್ಕಾಗಿನೇನೆ ಅವನು ನಿನ್ ಹಳೆ ಫೋನ್ ಕಿತ್ಕೊಂಡು ನಿನ್ಗೆ ಈ ಬ್ರ್ಯಾಂಡೆಡ್ ನ್ಯೂ ಫೋನ್ ಕೊಟ್ಟಿದ್ದಾನೆ. ನನ್ನನ್ನ ಈ ರೇಂಜ್ಗೆ ಪೊಸೆಸಿವ್ ಆಗಿ ಲವ್ ಮಾಡೋ ವ್ಯಕ್ತಿ ಸಿಕ್ಕಿದ್ರೆ ನನ್ಗೆ ಲೈಫ್ ನಲ್ಲಿ ಇನ್ನೇನು ಬೇಡ. ಆದಿರಾ ಉಪ್ಪು ಗಂಟಿಗ್ತಾ ಅಂದ್ಲು, ನಿನ್ ಮುಖ ಮುರಿಬೇಕಂತ ಅನ್ನಿಸ್ತಿದೆ. ನಿನ್ ಅಣ್ಣನ ಮೇಲೆ ನನ್ಗೆ ಅಷ್ಟೊಂದು ಫ್ರಸ್ಟ್ರೇಷನ್ ಇದೆ, ಆದ್ರೆ ನೀನು ಅವನು ನನ್ನ ಬಗ್ಗೆ ಪೊಸಿಟಿವ್ ಅಂತ ಹೇಳ್ತೀಯ. ಅವನ ಆ ಪೊಸಿಟಿವ್ ಪ್ರೀತಿ ನನ್ಗೆ ಬೇಕು ಇಲ್ಲ, ಮಣ್ಣು ಇಲ್ಲ. ಅಸ್ಲಿಗೆ ಅವನು ನನ್ನ ಬಗ್ಗೆ ಯಾಕೆ ಪಾಸಿಟಿವ್ ಆಗಿರ್ಬೇಕು? ಈ ತರಹದ ಮೂರ್ಖತನದ ಕೆಲಸ ಮಾಡೋಕೆ ಅವನ್ ಬಿಸ್ನೆಸ್ ಏನಾದ್ರೂ ಲಾಸ್ ಆಗಿದ್ಯಾ? ಅನಿಕಾ ಸೀರಿಯಸ್ ಆಗಿ ಅಂದ್ಲು, ಬಹುಶಃ ನೀನಿವತ್ತು ರಿಜೆಕ್ಟ್ ಮಾಡ್ತಿರೋ ಪ್ರೀತಿ ನಾಳೆ ನಿನ್ಗೆ ಬೇಕೇ ಬೇಕು ಅನ್ನೋ ರೇಂಜ್ಗೆ ಚೇಂಜ್ ಆಗಬಹುದು ನೋಡು. ಆದಿರಾ ಸಖತ್ ಆಟಿಟ್ಯೂಡ್ ತೋರಿಸ್ತಾ ಅಂದ್ಲು,
ಈ ವರ್ಲ್ಡ್ ಬೇಕಿದ್ರೆ ಎಂಡ್ ಆಗಬಹುದು, ಆದ್ರೆ ಇದು ಮಾತ್ರ ಯಾವತ್ತೂ ನಡೆಯೋಕೆ ಚಾನ್ಸೇ ಇಲ್ಲ. ಅನಿಕಾ ಏನಾದ್ರೂ ರಿಯಾಕ್ಟ್ ಮಾಡೋ ಮೊದ್ಲೇ ಆದಿರ ಒಂದು ಲಾಂಗ್ ಬ್ರೆತ್ ತಗೊಂಡು ಅಂದ್ಲು, ನೋಡು, ನನಗೇನು ಗೊತ್ತಿಲ್ಲ, ಆದ್ರೆ ನೀನು ನಿನ್ ಅಣ್ಣನ ಹತ್ರ ಹೋಗಿ ಹೇಗಾದ್ರೂ ಮಾಡಿ ನನ್ನ ಹಳೆ ಫೋನ್ ವಾಪಸ್ ತಂದು ಕೊಡ್ಬೇಕು. ಇದನ್ ಕೇಳಿದ ತಕ್ಷಣ ಅನಿಕಾ ಕಣ್ಣುಗಳು ಪೂರ್ತಿ ಅರಳಿದ್ವು. ಆದಿರ ಕಂಟಿನ್ಯೂ ಮಾಡ್ತಾ ಅಂದ್ಲು, ನೋಡು, ನನ್ಗೆ ಆ ಫೋನ್ ಬೇಕೇ ಬೇಕು. ಅದ್ರಲ್ಲಿ ನನ್ನ ಎಲ್ಲಾ ಕಾಂಟ್ಯಾಕ್ಟ್ಸ್ ನಂಬರ್ಸ್ ಇದೆ. ಅದು ನನ್ನ ಹಳೆ ನಂಬರ್, ಎಲ್ರೂ ನನ್ಗೆ ಕಾಲ್ ಮಾಡೋ ನಂಬರ್ ಅದು. ನನ್ನ ಎಲ್ಲಾ ಸ್ಟೂಡೆಂಟ್ಸ್ ಹತ್ರ ಅದೇ ನಂಬರ್ ಇತ್ತು ಅಂತ ನಿನ್ಗೆ ಗೊತ್ತು. ಈಗ ಅವರೆಲ್ಲ ನನ್ಗೆ ಹೇಗ್ ಕಾಲ್ ಮಾಡ್ತಾರೆ? ನಾನು ನನ್ನ ಕೆಲಸ ಹೇಗ್ ಸ್ಟಾರ್ಟ್ ಮಾಡೋದು? ಅನಿಕಾ, ನಾನು ಡ್ಯಾನ್ಸ್ ಅಕಾಡೆಮಿ ಓಪನ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ಅದಕ್ಕೋಸ್ಕರ ನಾನು ಮೊದಲು ನನ್ನ ಹಳೆ ಫೋನ್ ಬೇಕು. ಇದನ್ ಕೇಳಿದ ಅನಿಕಾ ಪೂರ್ತಿ ಕನ್ಫ್ಯೂಷನ್ ನಲ್ಲಿ ಸ್ಥಿತಿಯಲ್ಲಿದ್ಲು. ಯಾಕಂದ್ರೆ ಆದಿರ ಹೇಳ್ತಿರೋದು ಪಕ್ಕ ಕರೆಕ್ಟ್ ಇತ್ತು. ಆದ್ರೆ ಅವಳು ರುದ್ರನ ಹತ್ರ ಹೋಗಿ ಫೋನ್ ಹೇಗ್ ತರೋಕ್ ಸಾಧ್ಯ? ಅವಳಿಗೆ ಅಣ್ಣನ ಮೇಲೆ ಅಷ್ಟೊಂದು ಇನ್ಫ್ಲೂಯೆನ್ಸ್ ಇದ್ರೆ ಪರಿಸ್ಥಿತಿನೇ ಬೇರೆ ಇರ್ತಿತ್ತು ಅಲ್ವಾ? ಆದಿರ ಅನಿಕಾಳನ್ನ ದಿಟ್ಟಿಸಿ ನೋಡ್ತಾ ವಾರ್ನಿಂಗ್ ಕೊಟ್ಲು, ನೀನು ರುದ್ರನ ಹತ್ರ ಹೋಗಿ ನನ್ನ ಹಳೆ ಫೋನ್ ತಂದು ಕೊಡ್ದಿದ್ರೆ ಈ ಫೋನ್ ನಲ್ಲಿ ನೀನ್ ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ನನಗ್ ಗೊತ್ತಿಲ್ಲ. ಆದ್ರೆ ನಾನ್ ಪ್ರಾಮಿಸ್ ಮಾಡ್ತೀನಿ, ನೀನ್ ಯಾರ ಜೊತೆ ಮಾತಾಡ್ತಿದ್ಯೋ ಅವ್ರನ್ನ ಹುಡುಕಿ ಹೇಳ್ಕೊಂಡ್ ಬಂದು ನಿನ್ ಅಣ್ಣನ್ ಮುಂದೆ ನಿಲ್ಲುವಂತೆ ಮಾಡ್ತೀನಿ. ಈಗ ನೀನೇ ಡಿಸೈಡ್ ಮಾಡು, ನಿನ್ಗೆ ಏನ್ ಬೇಕು ಅಂತ. ಅವಳ ಈ ಥ್ರೆಟ್ ಕೇಳಿ ಅನಿಕಾ ಪೂರ್ತಿ ಶಾಕ್ ಆಗಿ ಅವಳನ್ನೇ ನೋಡ್ತಿದ್ಲು. ಅಷ್ಟರಲ್ಲಿ ಆದಿರ ಅಲ್ಲಿಂದ ಹೊರಟೋದ್ಲು. ಆಲ್ರೆಡಿ ರಾತ್ರಿ ಆಗಿತ್ತು. ಆದಿರಾಳಿಗೆ ತುಂಬಾನೇ ಹಸ್ವಾಗ್ತಿತ್ತು. ಅದಕ್ಕೆ ಅವಳು ಏನಾದರೂ ತಿನ್ನೋಕೆ ಕಿಚನ್ ಕಡೆಗೆ ಹೋದ್ಲು. ಅಷ್ಟರಲ್ಲಿ ರುದಿಕಾ ಕೂಡ ಎಚ್ಚರಗೊಂಡಿದ್ಲು. ಅದಕ್ಕೆ ರುದ್ರ ಅವಳನ್ನ ನೋಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದ. ಅವಳ ಜೊತೆ ಆಟ ಆಡೋಕೆ ನೋಡ್ತಿದ್ದ. ಆದ್ರೆ ರುದಿಕಾ ಮಾತ್ರ ಅಳ್ತಾನೆ ಇದ್ಲು. ರುದಿಕಾ ಯಾಕೆ ಅಳ್ತಿದ್ದಾಳೆ ಅಂತ ರುದ್ರನ್ಗೆ ಒಂದು ಕ್ಷಣ ಅರ್ಥನೇ ಆಗ್ಲಿಲ್ಲ. ಆದ್ರೆ ಆಕ್ಚುಲಿ ರುದಿಕಾಗೆ ವಾಶ್ರೂಮ್ಗೆ ಹೋಗ್ಬೇಕಿತ್ತು. ಅಂಡ್ ಆದಿರ ಆಲ್ರೆಡಿ ಅವಳಿಗೆ ಬಾತ್ರೂಮ್ ಟ್ರೈನಿಂಗ್ ಅಂದ್ರೆ ಅದನ್ನೆಲ್ಲ ಹೇಗ್ ಮ್ಯಾನೇಜ್ ಮಾಡ್ಬೇಕಂತ ಟ್ರೈನ್ ಮಾಡಿದ್ಲು. ರುದಿಕಾ ಅಳು ಸೌಂಡ್ ಕೇಳಿದ ತಕ್ಷಣ ಆದಿರ ಕಿಚನ್ ನಿಂದ ಪಟ್ ಅಂತ ಮೇಲೋಡ್ ಬಂದ್ಲು. ರುದ್ರ ಅವಳನ್ನ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಿದ್ದದ್ದನ್ನು ಅವಳು ನೋಡಿದ್ಲು. ಅವಳು ಮಗುವನ್ನ ತನ್ನ ಮಡ್ಲಿಗೆ ಎತ್ಕೊಂಡ್ಲು. ಆದಿರ ಮುಖ ಸಿಡಿಮಿಡಿ ಮಾಡ್ತಾ ರುದಿಕಾನ ತಕ್ಷಣ ಬಾತ್ರೂಮ್ ಕಡೆ ಕರ್ಕೊಂಡು ಹೋದ್ಲು. ಯಾಕಂದ್ರೆ ರುದಿಕಾ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗ್ಬೇಕು ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ರುದ್ರ ಇದನ್ನ ನೋಡಿ ಕಂಪ್ಲೀಟ್ ಆಗಿ ಶಾಕ್ ಆದ. ಸ್ವಲ್ಪ ಹೊತ್ತಿನ ನಂತರ ಆ ದಿನ ರುದಿಕಾ ಜೊತೆ ಬಾತ್ರೂಮ್ ಇಂದ ಹೊರಗ್ ಬಂದು ರುದ್ರನನ್ನ ನೋಡ್ತಾ ಸಖತ್ ಟಾಂಗ್ ಕೊಟ್ಲು. ಮಕ್ಕಳು ಅಂದ್ರೆ ಬರೀ ಆಟ ಆಡೋಕೆ ಅಂಡ್ ಮಲ್ಸೋಕೆ ಅಷ್ಟೇ ಅಲ್ಲ ಮಿಸ್ಟರ್ ರಾಜವಂಶಿ. ಮಕ್ಕಳು ಮಾಡೋ ಇನ್ನೂ ಎಷ್ಟೋ ಕೆಲ್ಸಗಳಿವೆ, ಅದನ್ನ ನೋಡ್ಕೊಳ್ಳೋದು ಕೂಡ ನಿಮ್ಗೆ ಗೊತ್ತಿರ್ಬೇಕು. ರುದ್ರ ಸ್ವಲ್ಪ ಕನ್ಫ್ಯೂಸ್ ಆಗಿ ಅಂತ, ಹಾಗಾದ್ರೆ ರುದಿಕಾಗೆ ವಾಶ್ರೂಮ್ಗೆ ಹೋಗ್ಬೇಕು ಅಂತ ನನಗೆ ಹೇಗೆ ಗೊತ್ತಾಗುತ್ತೆ? ಅವಳು ಡೈಪರ್ ಹಾಕೊಂಡಿದ್ದಾಳೆ ಅಂತ ಅನ್ಕೊಂಡಿದ್ದೆ. ಅವಳಿಗೇನಾದ್ರೂ ಅರ್ಜೆಂಟ್ ಅನ್ಸಿದ್ರೆ ಅವಳೇ ಹೋಗ್ತಾಳೆ ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ಅವನು ಮಾತು ಮುಗಿಸೋ ಮೊದ್ಲೇ ಆದಿರ ಹೇಳಿದ್ಲು, ರುದಿಕಾ ಡೈಪರ್ ಆಗ್ತಾಳೆ ಅನ್ನೋದು ನಿಜ, ಆದ್ರೆ ಅವಳು ಅದನ್ನ ಗಲೀಜ್ ಮಾಡಲ್ಲ. ನಾನು ಅವಳಿಗೆ ಪ್ರಾಪರ್ ಆಗಿ ಮ್ಯಾನರ್ಸ್ ಅಂಡ್ ಶಿಷ್ಟಾಚಾರ ಕಲ್ಸಿದೀನಿ. ರುದ್ರ ಸಖತ್ ಸರ್ಪ್ರೈಸ್ ಆಗಿ ಕೇಳ್ದ, ಹಾಗಾದ್ರೆ ನೀನ್ ಅವಳಿಗೆ ಡೈಪರ್ ಹಾಕೋಕೆ ಯಾಕೆ ಫೋರ್ಸ್ ಮಾಡ್ತೀಯಾ? ರುದ್ರನ ಈ ಕ್ವೆಶ್ಚನ್ ಕೇಳಿ ಆದಿರ ಒಂದ್ ಕ್ಷಣ ಬ್ಲಾಂಕ್ ಆದ್ಲು. ಹೌದು, ರುದಿಕಾ ಡೈಪರ್ ನಲ್ಲಿ ಏನು ಮಾಡಲ್ಲ ಅಂದ್ಮೇಲೆ ಅದ್ ಪೂರ್ತಿ ಮೀನಿಂಗ್ಲೆಸ್ ಅಂತ ಅವಳಿಗೂ ಗೊತ್ತಿತ್ತು. ಆದ್ರೆ ಅವಳು ಯಾವಾಗ್ಲೂ ಒಂದು ಸೇಫ್ಟಿ ನೆಟ್ ಇರ್ಲಿ ಅಂತ ಹಾಗೆ ಮಾಡ್ತಿದ್ಲು. ಒಂದ್ ವೇಳೆ ಅವಳು ಯಾವ್ದಾದ್ರು ಕೆಲಸದಲ್ಲಿ ಬ್ಯುಸಿ ಇದ್ದಾಗ ರುದಿಕಾಗೆ ಅರ್ಜೆಂಟ್ ಅನ್ಸಿದ್ರೆ ಯಾವುದೇ ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋದು ಅವಳ ಪ್ಲಾನ್ ಆಗಿತ್ತು. ಆದ್ರೆ ಈಗ ಇದನ್ನ ರುದ್ರನ್ಗೆ ಹೇಗ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಅವಳಿಗೆ ಗೊತ್ತಾಗ್ಲಿಲ್ಲ. ಮುಖ ಸೊಟ್ಟಗ್ ಮಾಡ್ಕೊಂಡು ಅಂದ್ಲು, ಇರ್ಲಿ ಬಿಡಿ, ಅದು ನಿಮ್ಗೆ ಅರ್ಥ ಆಗೋ ಮ್ಯಾಟರ್ ಅಲ್ಲ. ಇಷ್ಟೊಂದು ಲಾಂಗ್ ಸ್ಟೋರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ನಿಮ್ಗೆ ಅಷ್ಟೊಂದು ಬ್ರೈನ್ ಇಲ್ಲ. ಹೀಗೆ ಹೇಳ್ತಾ ಅವಳು ರುದಿಕಾನ ಬೆಡ್ ಮೇಲೆ ಕೂರಿಸಿ ಅವಳಿಗೆ ಟಾಯ್ಸ್ ಕೊಟ್ಲು. ರುದ್ರ ಅವಳನ್ನೇ ನೋಡ್ತಾ ಅಂದ, ಓ ರಿಯಲಿ? ಈಗ ನೀನು ನನ್ಗೆ ಎಷ್ಟು ಮೆದ್ಲಿದೆ ಅಂಡ್ ಎಷ್ಟು ಇಲ್ಲ ಅಂತ ಡಿಸೈಡ್ ಮಾಡ್ತೀಯಾ? ನನ್ಗೇನ್ ಬ್ರೈನ್ ಇಲ್ವಾ? ಆದಿರ ವ್ಯಂಗ್ಯವಾಗಿ ನಕ್ಕು ಅಂದ್ಲು, ನನಗ್ ತುಂಬಾನೇ ಬ್ರೈನ್ ಇದೆ, ಆದ್ರೆ ನಿನ್ ತರ ಕೆಟ್ಟದಾಗಿ ಯೋಚಿಸಲ್ಲ. ನಾನು ಜನರ ಹತ್ರ ಇರೋ ವಸ್ತುಗಳನ್ನ ಕಿತ್ಕೊಳ್ಳೋಕ್ ಹೋಗಲ್ಲ. ಫಸ್ಟ್ ನೀನ್ ನನ್ನ ಡ್ಯಾನ್ಸ್ ಅಕಾಡೆಮಿ ಹಾಳು ಮಾಡ್ದೆ, ಆಮೇಲೆ ನಾನು ಹೃದಿಕನ ನನ್ನಿಂದ ದೂರ ಮಾಡೋಕೆ ಟ್ರೈ ಮಾಡ್ದೆ, ಅಂಡ್ ಈಗ ನನ್ ಫೋನ್ ಕೂಡ ಕಿತ್ಕೊಂಡಿದ್ಯಾ. ಈ ತರಹದ ಮೆದ್ಲು ಇರೋದಕ್ಕಿಂತ ಬ್ರೈನ್ ಇಲ್ಲದೆ ಇರೋದೇ ಬೆಸ್ಟ್.
ಅವಳು ಮುಖ ತಿರುಗಿಸಿ ಹೀಗೆ ಹೇಳಿದ್ದನ್ನ ಕೇಳಿ ರುದ್ರ ಅವಳನ್ನ ಸೈಡ್ ಇಂದ ಒಂಥರ ಡಿಫರೆಂಟ್ ಆಗಿ ನೋಡ್ದ. ಆ ದಿನ ರುದಿಕಾಗೆ ಫುಡ್ ಕೊಡ್ಬೇಕಾಗಿತ್ತು. ಅದಕ್ಕೆ ಅವಳನ್ನ ಕೆಳಗ್ ಕರ್ಕೊಂಡು ಹೋಗ್ಬೇಕಾ ಅಥವಾ ಇಲ್ಲೇ ಮೇಲ್ ತರಿಸ್ಬೇಕಾ ಅಂತ ಯೋಚಿಸ್ತಿದ್ಲು. ಆದ್ರೆ ಅಷ್ಟರಲ್ಲಿ ಅವಳ ಮೈಂಡ್ ನಲ್ಲಿ ಇನ್ನೊಂದು ಐಡಿಯಾ ಬಂತು. ರುದಿಕಾ ಪಕ್ಕ ಬೆಡ್ ಮೇಲೆ ಕೂರಕ್ಕೆ ಹೋಗ್ತಿದ್ದ ರುದ್ರನನ್ನ ನೋಡಿ ಅವಳು ತಕ್ಷಣ ಹೇಳಿದ್ಲು, ನಾನ್ ನಿಮ್ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಂತಿದ್ದೆ ಮಿಸ್ಟರ್ ರಾಜವಂಶಿ. ರುದ್ರ ತಿರುಗಿ ಅವಳನ್ನ ಒಂಥರ ನೋಡ್ತಾ ಅಂದ, ನಿನ್ನ ಒಪಿನಿಯನ್ ಪ್ರಕಾರ ನಾನೊಬ್ಬ ಮೆದುಳಿಲ್ಲದ ಮನುಷ್ಯ ಅಲ್ವಾ? ಈಗ ಈ ಬ್ರೈನ್ ಇಲ್ಲದ ಜನರ ಜೊತೆ ನಿನಗೇನ್ ಮಾತಾಡೋದಿದೆ? ಆದಿರಾ ಮುಖ ಸೊಟ್ಟು ಮಾಡ್ಕೊಂಡು ಅಂದ್ಲು, ನೀವು ನಾನು ಹೇಳೋದನ್ನ ಸ್ವಲ್ಪ ಕೇಳ್ತೀರಾ? ರುದ್ರ ಯಾವುದೇ ಎಕ್ಸ್ಪ್ರೆಷನ್ ಇಲ್ದೆ ಡ್ರೈ ಆಗಿ ಹೇಳ್ದ, ಸಾರಿ, ನನಗೀಗ ಮಾತಾಡೋ ಮೂಡಿಲ್ಲ. ಇದನ್ನ ಕೇಳಿ ಆದಿರಾಳಿಗೆ ಅವನ ಮೇಲೆ ಇನ್ನು ಜಾಸ್ತಿ ಸಿಟ್ಟು ಬಂತು. ಪೂರ್ತಿ ಫ್ರಸ್ಟ್ರೇಟ್ ಆಗಿ ಅವಳು ಅಂದ್ಲು, ನಿನ್ನಿಂದ ನಾನು ಇನ್ನೇನ್ ಎಕ್ಸ್ಪೆಕ್ಟ್ ಮಾಡೋಕೆ ಸಾಧ್ಯ ಹೇಳು? ಅಷ್ಟು ಹೇಳ್ತಾ ಅವಳು ಫಾಸ್ಟ್ ಆಗಿ ಅಲ್ಲಿಂದ ಹೊರಟೋದ್ಲು. ರುದ್ರ ಸೈಲೆಂಟ್ ಆಗಿ ರುದಿಕಾ ಕಡೆ ನೋಡ್ತಾ ಏನೋ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಆಕ್ಚುಲಿ ಆ ದಿನ ರುದ್ರನ್ ಜೊತೆ ರುದಿಕಾ ಬರ್ಡೇ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ಲು. ಇನ್ 2 ದಿನ ಬಿಟ್ರೆ ರುದಿಕಾ ಬರ್ಡೇ ಅಂತ ಅವನಿಗೆ ಹೇಳೋಣ ಅಂತ ಪ್ಲಾನ್ ಮಾಡಿದ್ಲು. ಈಗಿನ ಸಿಚುವೇಶನ್ ಅಲ್ಲಿ ರುದಿಕಾಗೆ ಏನಾದ್ರೂ ಮಾಡೋಕೆ ಆದಿರಾ ಹತ್ರ ಏನೂ ಇಲ್ಲ. ಅವಳ ಹತ್ರ ಮನಿ ಇಲ್ಲ, ಫೋನ್ ಇಲ್ಲ, ಅಟ್ಲೀಸ್ಟ್ ಒಂದ್ ಸಣ್ಣ ಗಿಫ್ಟ್ ತರೋಕು ಅವಳ ಹತ್ರ ಸೋರ್ಸ್ ಇಲ್ಲ. ಆದ್ರೆ ರುದಿಕಾಗೆ ಏನ್ ಬೇಕಾದ್ರೂ ಕೊಡಿಸ್ಬಲ್ಲ ಅಂತ ಅವಳಿಗೆ ಗೊತ್ತಿತ್ತು. ರುದ್ರನ ಸ್ಟೈಲ್ ಸ್ವಲ್ಪ ಡಿಫ್ರೆಂಟ್ ಆಗಿದ್ರು ಅವನು ರುದಿಕಾನ ಪಕ್ಕ ಲವ್ ಮಾಡ್ತಿದ್ದಾನೆ ಅಂತ ಆದಿರಾಳಿಗೆ ಫೀಲ್ ಆಗ್ತಾ ಇತ್ತು. ಸ್ವಲ್ಪ ಸಮಯದ ನಂತರ ಆದಿರಾ ರುದಿಕಾಗೆ ಫುಡ್ ತಗೊಂಡು ಮಹಡಿ ಮೇಲೆ ಹೋಗ್ತಿದ್ದಾಗ ರುದಿಕಾ ರುದ್ರನ ಲ್ಯಾಪ್ ನಲ್ಲಿ ಕುಳಿತಿರೋದನ್ನ ನೋಡಿದ್ಲು. ಒಬ್ಬೊಬ್ಬರಾಗಿ ಉಳಿದವರೆಲ್ಲರೂ ಈಗ ಡೈನಿಂಗ್ ಟೇಬಲ್ ಹತ್ರ ಬರ್ತಾ ಇದ್ರು. ಆದಿರಾ ರುದ್ರನ್ ಕಡೆ ನೋಡಿ ಅಂದ್ಲು, ನೀವು ಅವಳನ್ನ ಯಾಕೆ ಕೆಳಗ್ ಕರ್ಕೊಂಡ್ ಬಂದಿದ್ದೀರಾ ಮಿಸ್ಟರ್ ರಾಜವಂಶಿ? ನಾನು ಅವಳಿಗೆ ಊಟ ಮಾಡಿಸ್ಬೇಕು. ರುದ್ರ ತಕ್ಷಣ ರಿಪ್ಲೈ ಕೊಟ್ಟ, ಯಾರೇ ಆದ್ರೂ ಡೈನಿಂಗ್ ಟೇಬಲ್ ನಲ್ಲೇ ಊಟ ಮಾಡೋದು ಅಲ್ವಾ? ಹಾಗಾದ್ರೆ ನನ್ ಹಾರ್ಟ್ ಬೀಟ್ ಕೂಡ ಇಲ್ಲೇ ಊಟ ಮಾಡ್ತಾಳೆ. ಆದಿರಾ ಅವನನ್ನೇ ದಿಟ್ಟಿಸಿ ನೋಡಿದ್ಲು. ರುದಿಕಾ ಇನ್ನು ತುಂಬಾನೇ ಸಣ್ಣ ಮಗು, ಅವಳಿಗೆ ಊಟದ ಮೇಜ್ನಲ್ಲೇ ಹೇಗ್ ಊಟ ಮಾಡ್ಸೋಕೆ ಸಾಧ್ಯ? ಆದ್ರೆ ಈಗ ರುದ್ರನ್ಗೆ ಏನ್ ಹೇಳಿದ್ರು ವೇಸ್ಟ್ ಅಂತ ಅವಳಿಗೆ ಗೊತ್ತು. ಅದಕ್ಕೆ ಅವಳು ಸೈಲೆಂಟ್ ಆಗಿ ಟೇಬಲ್ ಹತ್ರ ಹೋದ್ಲು. ರುದಿಕಾನ ಸೆಪರೇಟ್ ಆಗಿರೋ ಒಂದು ಚೇರ್ ಮೇಲೆ ಕೂರಿಸಬಹುದಿತ್ತು. ಆದ್ರೆ ರುದ್ರ ಅವಳನ್ನ ತನ್ನ ತೊಡೆ ಮೇಲೆಯೇ ಕೂರಿಸ್ಕೊಂಡಿದ್ದ. ಆದಿರಾ ಕಡೆ ನೋಡಿ ಅವನು ಕೇಳ್ದ, ಏನಾಯ್ತು? ನೀನ್ ಅವಳಿಗೆ ಊಟ ಮಾಡಿಸ್ತೀಯಾ ಅಥವಾ ನಿನ್ಗೇನಾದ್ರೂ ಸ್ಪೆಷಲ್ ಆಗಿರೋ ಶುಭ ಸಮಯ ಬೇಕಾ? ಆದಿರಾ ತನ್ನ ಕೈಯಲ್ಲಿ ಸೆರ್ಲಾಕ್ ಬೌಲ್ ಇಟ್ಕೊಂಡ್ಲು. ಅದನ್ನ ಅವಳು ರುದಿಕಾಗೆ ಫೀಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಅನಿಕಾ, ಕೃಪಾ ರಾಜವಂಶಿ ಅಂಡ್ ಆದರ್ಶ್ ಎಲ್ಲರೂ ಟೇಬಲ್ ಹತ್ರನೇ ಕೂತಿದ್ರು. ಅವರೆಲ್ಲರೂ ಕಣ್ಣುಗಳು ಈಗ ಈ ಮೂವರ ಮೇಲೆನೆ ಫಿಕ್ಸ್ ಆಗಿತ್ತು. ಆದಿರಾ ಸೆರ್ಲಾಕನ್ನ ರುದಿಕಾಗೆ ಫೀಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ರುದ್ರ ಮುಗುಳ್ನಗ್ತಾ ರುದಿಕಾಳನ್ನ ನೋಡ್ದ. ಅವಳು ತನ್ನ ಸೆರ್ಲಾಕನ್ನ ಪೂರ್ತಿ ಎಂಜಾಯ್ ಮಾಡ್ತಿದ್ಲು. ಆದಿರಾ ಕೂಡ ಒಂದ್ ಸಣ್ಣ ಸ್ಮೈಲ್ ಮಾಡ್ತಾ ಅವಳನ್ನೇ ನೋಡ್ತಾ ಇದ್ಲು. ನಾರ್ಮಲಿ ಆದಿರಾ ಫೀಡ್ ಮಾಡುವಾಗ ರುದಿಕಾ ಸುತ್ತಲೂ ಓಡಾಡ್ತಿದ್ಲು. ಆದ್ರೆ ಇವತ್ತು ರುದ್ರ ಅವಳನ್ನ ತನ್ನ ತೋಳ್ಗಳಲ್ಲಿ ಬಿಗಿಯಾಗಿ ಹಿಡ್ಕೊಂಡಿದ್ರಿಂದ ಅವಳಿಗೆ ಎಸ್ಕೇಪ್ ಆಗೋಕೆ ಸಾಧ್ಯನೇ ಇರ್ಲಿಲ್ಲ. ಆಶ್ಚರ್ಯ ಅಂದ್ರೆ ಇವತ್ತು ರುದಿಕಾ ಕೂಡ ಅಲ್ಲಿಂದ ಓಡ್ ಹೋಗೋಕೆ ಟ್ರೈ ಮಾಡ್ತಾ ಇರ್ಲಿಲ್ಲ. ಆದ್ರೆ ಇಲ್ಲಿ ಮೇನ್ ಪ್ರಾಬ್ಲಮ್ ಅಂದ್ರೆ ಆದಿರಾ ಪದೇ ಪದೇ ಬೆಂಡ್ ಆಗ್ಬೇಕಿತ್ತು. ರುದಿಕಾನ ನೋಡ್ತಿದ್ದ ರುದ್ರ ಸಡನ್ ಆಗಿ ಆದಿರಾಳನ್ನ ನೋಡ್ದ. ಅಂಡ್ ಒಂದು ಕ್ಷಣ ಅವನು ಅವಳನ್ನೇ ದಿಟ್ಟಿಸ್ತಾ ನಿಂತುಬಿಟ್ಟ. ಅವನ ನೋಟ ನೇರವಾಗಿ ಆದಿರಾ ಕುತ್ತಿಗೆಯ ಕಡೆ ಹೋಯ್ತು. ಪದೇ ಪದೇ ಬಾಗ್ತಿರೋದ್ರಿಂದ ಆದಿರಾಳ ಕ್ಲೀವೇಜ್ ಸ್ವಲ್ಪ ಕಾಣಿಸ್ತಾ ಇತ್ತು. ಆದಿರಾಳನ್ನ ಈ ತರ ನೋಡಿದ ತಕ್ಷಣ ರುದ್ರ ಪೂರ್ತಿ ಶಾಕ್ ಆದ, ಹಾಗೆ ಸ್ಟನ್ ಆಗಿ ಹೋದ. ಆದಿರಾ ಕಣ್ ಕೂಡ ಸಡನ್ ಆಗಿ ರುದ್ರನ್ ಮೇಲೆ ಬಿತ್ತು. ರುದ್ರನ ನೋಟ ತನ್ನ ಚೆಸ್ಟ್ ಮೇಲೆ ಇರೋದನ್ನ ನೋಡಿದ ತಕ್ಷಣ ಅವಳು ಪೂರ್ತಿ ಶಾಕ್ ಆದ್ಲು. ಅವಳು ತುಂಬಾನೇ ಕೋಪದಿಂದ ರುದ್ರನನ್ನ ದಿಟ್ಟಿಸಿ ನೋಡಿದ್ಲು. ಅವಳ ಆ ಸಿಟ್ಟು ನೋಡಿ ರುದ್ರ ಕೂಡ ಕಂಪ್ಲೀಟ್ ಆಗಿ ಅಕ್ವರ್ಡ್ ಫೀಲ್ ಆದ. ಆದಿರಾ ಅವನನ್ನ ನೋಡಿ ಜೋರಾಗಿ ಗದರಿದ್ಲು. ನೀನು ರುದಿಕಾನ ಯಾಕೆ ನೀನ್ ಮಡ್ಲಲ್ಲಿ ಇಟ್ಕೊಂಡಿದ್ಯಾ ಅಂತ ಈಗ ನನಗೆ ಪೂರ್ತಿ ಅರ್ಥ ಆಯ್ತು. ರುದಿಕಾಗೆ ಹೀಗೆ ಬೆಂಡ್ ಆಗಿ ಫುಡ್ ಕೊಡೋಕೆ ನೀನ್ ಯಾಕೆ ಫೋರ್ಸ್ ಮಾಡ್ತಿದ್ಯಾ ಅನ್ನೋದು ಈಗ ಕ್ಲಿಯರ್ ಆಗಿದೆ. ಅವಳು ಸಡನ್ ಆಗಿ ಅಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದನ್ನ ನೋಡಿ ಡೈನಿಂಗ್ ಟೇಬಲ್ ಹತ್ರ ಇದ್ದವರೆಲ್ಲ ಪೂರ್ತಿ ಶಾಕ್ ಆದ್ರು. ರುದ್ರ ತಕ್ಷಣ ಸಿಚುವೇಶನ್ ಹ್ಯಾಂಡಲ್ ಮಾಡೋಕೆ ಟ್ರೈ ಮಾಡ್ತಾ ಅಂದ, ಜಸ್ಟ್ ಶಟ್ ಅಪ್. ನೀನ್ ಥಿಂಕ್ ಮಾಡ್ತಿರೋ ಹಾಗೆ ಇಲ್ಲಿ ಏನಿಲ್ಲ.
ರುದ್ರನ ಮಾತು ಕೇಳಿದ್ಮೇಲೆ ಅಲ್ಲಿದ್ದವರೆಲ್ರಿಗೂ ಒಂದು ವಿಷಯ ಪಕ್ಕ ಆಯ್ತು. ಇಷ್ಟು ಹೊತ್ತು ತಾವು ತಿಂತಿದ್ದ ಸಪ್ಪೆ ಫುಡ್ ಈಗ ಸಖತ್ ಖಾರವಾಗಿ ಚೇಂಜ್ ಆಗುತ್ತೆ ಅಂತ. ಆದಿರಾ ಬಿಡದೆ ಗದರಿದ್ಲು. ಓ ರಿಯಲಿ ಮಿಸ್ಟರ್ ರಾಜವಂಶಿ, ನಾನ್ ಯೋಚಿಸಿದಾಗೆ ಇಲ್ವಾ? ಇರ್ಲಿ ಬಿಡಿ, ನೀವ್ ಇಷ್ಟೊಂದು ಇವಿಲ್ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಅವಳು ಅವನನ್ನ ದುಷ್ಟ ಅಂತ ಕರೆದಿದ್ದನ್ನ ಕೇಳಿ ರುದ್ರನ ಕಣ್ಣುಗಳು ಅರಳಿದ್ವು. ಅವನ್ ಪೂರ್ತಿ ಕೆಂಡ ಆದ. ಆದಿರಾ ಕೋಪದಲ್ಲಿ ಪೂರ್ತಿ ಬ್ಲಾಸ್ಟ್ ಆದ್ಲು. ನಾನಿಲ್ಲಿ ರುದಿಕಾಗೆ ಎಷ್ಟೊಂದು ಪ್ರೀತಿಯಿಂದ ಫೀಡ್ ಮಾಡ್ತಿದ್ದೀನಿ, ಆದ್ರೆ ನೀನು ನನ್ ಬಾಡಿ ಪಾರ್ಟ್ಸ್ ನೋಡ್ತಿದ್ಯಾ? ನಿನ್ಗೊಂಚೂರು ನಾಚಿಕೆ ಇಲ್ವಾ? ಇದನ್ ಕೇಳಿದ ತಕ್ಷಣ ಎಲ್ರ ಕಣ್ಗಳು ಹರಳಿದ್ವು. ಇಡೀ ಫ್ಯಾಮಿಲಿ ಮೆಂಬರ್ಸ್ ಸಖತ್ ಶಾಕ್ ಆದ್ರು. ರುದ್ರ ಕಂಪ್ಲೀಟ್ ಆಗಿ ಸ್ಟನ್ ಆಗಿ ಹೋಗಿದ್ದ. ಅವನ್ ತಕ್ಷಣ ಕಿರ್ಚಾಡ್ದ. ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ನಾನ್ ಆತರ ಏನನ್ನೂ ನೋಡಿಲ್ಲ. ಹುಷಾರ್, ನೀನ್ ಇನ್ ಒಂದ್ ವರ್ಡ್ ಮಾತಾಡಿದ್ರು ಅಷ್ಟೇ. ನನ್ಗೇನು ಹೇಳೋಕ್ಕಾಗ್ತಿಲ್ಲ. ನೀನ್ ಏನ್ ಬೇಕಾದ್ರೂ ಮಾಡ್ಕೊ. ಅಷ್ಟು ಇನ್ನೋಸೆಂಟ್ ತರ ಬಿಹೇವ್ ಮಾಡೋಕೆ ಟ್ರೈ ಮಾಡ್ಬೇಡ ಮಿಸ್ಟರ್ ರಾಜವಂಶಿ. ನನಗ್ ಚೆನ್ನಾಗ್ ಗೊತ್ತು ನೀನ್ ನನ್ನ ಜಸ್ಟ್ ನೋಡ್ತಿದ್ದೆ ಅಂತ ಆದಿರಾ ಜೋರಾಗಿ ಹೇಳಿದ್ಲು. ಅವಳ ಮಾತ್ ಮುಗಿಸೋ ಮೊದ್ಲೇ ರುದ್ರ ಸಿಟ್ಟಿಂದ ಹೃದಿಕಾನ ಬಿಗಿಯಾಗಿ ಹಿಡ್ಕೊಂಡು ಇನ್ನೊಂದ್ ಕೈಯಲ್ಲಿ ಆದಿರಾ ಕೈ ಹಿಡಿದು ಅವಳನ್ನ ಎಳ್ಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡ್ದ. ಅವರ ಈ ಜಗಳ ಅಂಡ್ ಆದಿರಾಳನ್ನ ಅವನು ಎಳ್ಕೊಂಡು ಹೋಗೋದನ್ನ ನೋಡಿ ಅಲ್ಲಿದ್ದವರೆಲ್ಲ ನಗ್ತಾ ಇದ್ರು. ಇದು ಆಲ್ಮೋಸ್ಟ್ ಡೈಲಿ ರೂಟೀನ್ ತರ ಚೇಂಜ್ ಆದ ಹಾಗೆ ಅನ್ನಿಸ್ತಿದೆ. ಆದಿರಾಳ ಈ ತರಹದ ಮಾತುಗಳು ರುದ್ರನಿಗೆ ಪೂರ್ತಿ ಶಾಕ್ ಕೊಡ್ತಿದ್ರೆ, ಇಡೀ ಫ್ಯಾಮಿಲಿಗೆ ಮಾತ್ರ ಇದು ಫ್ರೀ ಎಂಟರ್ಟೈನ್ಮೆಂಟ್ ಆಗಿತ್ತು. ಆದಿರಾ ರುದ್ರನಿಂದ ತನ್ನ ಕೈ ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಕಿರ್ಚಾಡಿದ್ಲು. ಫಸ್ಟ್ ನನ್ನನ್ನ ಬಿಡು ರಾಜವಂಶಿ. ನಿನ್ನ ಈ ಡರ್ಟಿ ಟ್ರಿಕ್ಸ್ ಗಳನ್ನ ನಾನ್ ಚೆನ್ನಾಗಿ ನೋಡಿದೀನಿ. ನೀನ್ ಇಷ್ಟೊಂದು ಚೀಪ್ ಪರ್ಸನ್ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ. ರುದ್ರ ಅವಳ ಯಾವ ಮಾತಿಗೂ ರಿಪ್ಲೈ ಕೊಡದೆ ನೇರವಾಗಿ ರೂಮ್ ಗೆಳ್ಕೊಂಡು ಹೋದ. ರುದಿಕಾ ರುದ್ರನ ಮಡಿಲಲ್ಲಿ ಕೂತು ಇವ್ರಿಬ್ರನ್ನೇ ನೋಡ್ತಿದ್ಲು. ಅವಳ ಫೇಸ್ ನಲ್ಲಿ ಒಂದು ದೊಡ್ಡ ನಗು ಇತ್ತು. ಅವಳ ಸಣ್ಣ ಹಲ್ಲುಗಳು ಕಾಣಿಸೋ ತರ ಅವಳು ನಗ್ತಿರೋದು ನೋಡ್ತಿದ್ರೆ ರುದ್ರ ಅಂಡ್ ಆದಿರಾ ಮಧ್ಯೆ ನಡೀತಿರೋ ಈ ಜಗಳನ ಅವಳು ಕೂಡ ಫುಲ್ ಎಂಜಾಯ್ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಾ ಇತ್ತು. ರುದ್ರ ರುದಿಕಾನ ಬೆಡ್ ಮೇಲೆ ಕೂರ್ಸಿ ಪಟ್ ಅಂತ ಡೋರ್ ಲಾಕ್ ಮಾಡ್ದ. ಆಮೇಲೆ ಆದಿರಾ ಕಡೆ ಬೆಂಕಿ ತರಹದ ಕಣ್ಗಳಿಂದ ನೋಡೋಕೆ ಸ್ಟಾರ್ಟ್ ಮಾಡ್ದ. ಆದಿರಾ ಕೂಡ ಬಿಡದೆ ಅವನನ್ನೇ ದಿಟ್ಟಿಸಿ ನೋಡ್ತಿದ್ಲು. ರುದ್ರ ಸಡನ್ ಆಗಿ ಅವಳ ಹತ್ರ ಬಂದು ಗದರ್ದ. ಏನ್ ಹೇಳ್ದೆ? ನಾನ್ ಬೇಕಂತಾನೆ ನಿನ್ ಚೆಸ್ಟ್ ನೋಡ್ತಿದ್ದೀನಿ ಅಂತಾನಾ? ನಾನು ಇಂಟೆನ್ಷನಲಿ ನಿನ್ ಚೆಸ್ಟ್ ಕಡೆಗೆ ನೋಡ್ತಿದ್ದೆ ಅಂತಾನಾ? ಆದಿರಾ ಅವನ ಈ ಪ್ರಶ್ನೆಗೆ ಆನ್ಸರ್ ಮಾಡೋ ಮೊದ್ಲೇ ರುದ್ರ ಅವಳನ್ನ ಗೋಡೆಗೆ ಒತ್ತಿ ಹಿಡ್ದ.